ಸಂಸಾರದ ಒಳಗೆ ಯಾವತ್ತೂ ಹೋಗ್ಬೇಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ಇವತ್ತು ಕಾಂತಾರ ಚಿತ್ರ ಇಡೀ ವಿಶ್ವದಲ್ಲೇ ಹೆಸರು ಮಾಡಿರುವಂತ ಚಿತ್ರ. ಈ ದೇಶ, ಭಾಷೆ, ನಾಡು, ನುಡಿ, ಗಡಿ, ಸಾಗರಗಳನ್ನು ಮೀರಿ ಮಿಲಿಯನ್ಸ್ ಅಷ್ಟು ಜನಗಳ ವೀಕ್ಷಕರನ್ನ ಪಡೆದು ಅವರನ್ನೆಲ್ಲ ತಂದು ಮಲೆನಾಡಿನ ದೈವಗಳ ಮಡಿನಲ್ಲಿ ಇರಿಸಿದಂಥದ್ದು ಕಾಂತಾರ ಸಿನಿಮಾದ ಕೀರ್ತಿ. ಕಾಂತಾರ ಅಂದ್ರೇ ಅದೊಂದು ದೈವದ ಧಾರ್ಮಿಕ ತತ್ವದ ಸಿನಿಮಾ. ಕಾಂತಾರ ಸಿನಿಮಾವನ್ನ ನೋಡಲೇ ಇಲ್ಲ ಎನ್ನುವ ಕನ್ನಡಿಗರೇ ವಿರಳ. ಯಾಕಂದ್ರೆ ಕಾಂತಾರ ನಮ್ಮ ಹೆಮ್ಮೆ, ಕಾಂತಾರ ಕನ್ನಡಿಗರ ನಾಡಿನ ಹೆಮ್ಮೆ. ಇವತ್ತು ಕರಾವಳಿಯ, ದಕ್ಷಿಣ ಕನ್ನಡದ, ಉಡುಪಿಯ, ಮಂಗಳೂರಿನ, ಕೇರಳದಲ್ಲೂ ಸೇರಿ ಕೊಡಗಿನ ಕೆಲವೊಂದು ಭಾಗಗಳಲ್ಲಿ ಎಲ್ಲ ಕಡೆ ನಾವು ನಾಗಾರಾಧನೆ, ಭೂತಾರಾಧನೆ, ಗಣಾರಾಧನೆ, ಈ ಒಂದು ದೈವದ ಒಂದು ಎಲ್ಲ ನಂಬಿಕೆಗಳನ್ನ ನೋಡಿ ಬೆಳೆದವರಾಗಿದ್ದೀವಿ. ಈ ಒಂದು ಮಲೆನಾಡಿನ ಸಾಂಪ್ರದಾಯಿಕ ಈ ದೈವದ ಕಾರಣಿಕವನ್ನ ಇಡೀ ವಿಶ್ವಕ್ಕೆ ತೋರಿಸಿ ಎಲ್ಲರಲ್ಲೂ ಮೂಗ್ಮೇಲೆ ಕೈಗಿಡುವಷ್ಟು ಪ್ರಸಿದ್ಧವನ್ನ, ಭಕ್ತಿಯನ್ನ ಮೆರೆದದ್ದು ನಿಜಕ್ಕೂ ಹೆಮ್ಮೆ, ನಿಜಕ್ಕೂ ರಿಷಬ್ ಶೆಟ್ಟಿ ಗ್ರೇಟ್. ಇವತ್ತು ಕಾಂತಾರ ಸಿನಿಮಾದ ಮೇಲೆ ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಬ್ಬರು ಆಕ್ಷೇಪಗಳನ್ನು ಕೂಡ ತೆಗೆದಿದ್ದಾರೆ. ಹೌದು ಸ್ನೇಹಿತರೆ, ಕಾಂತಾರ ಸಿನಿಮಾದ ಬಗ್ಗೆ, ಕೆಲವೊಂದು ದೃಶ್ಯಗಳ ಬಗ್ಗೆ, ಒಂದು ದೈವ ನರ್ತಕನ ದೃಶ್ಯ ಇರ್ಬೋದು, ದೈವದ ಒಂದು ಅವತರಣಿಕೆ ಇರ್ಬೋದು, ಇವುಗಳ ಬಗ್ಗೆ ಆಕ್ಷೇಪವನ್ನು ತೆಗೆದಿದ್ದಾರೆ. ಸಿನಿಮಾ ಒಂದು ಮಾಧ್ಯಮ. ಸಿನಿಮಾ ಅಂದರೇನೆ ಮಾಯೆ. ಸಿನಿಮಾ ವಿನ್ಯಾಸಕ್ಕಾಗಿ ಸಿನಿಮಾಗಂತಲೇ ಬೇರೆ ರೀತಿಯದೇ ಒಂದು ನಾವು ಜನಗಳಿಗೆ ತೋರಿಸ್ಬೇಕಾದಂಥದ್ದೇ ಬೇರೆ ರೀತಿ ಇರುತ್ತೆ. ಅದನ್ನೇ ನಾವು ದೈವತ್ವ, ವ್ರತ, ನೇಮ, ನಿಷ್ಠೆ ಅಂತ ಹೋದಾಗ ಅಲ್ಲಿ ಬಹಳ ಕಷ್ಟ ಇರ್ಬೋದು. ಆದರೆ ಎಲ್ಲೂ ಕೂಡ ಕಾಂತಾರ ಚಿತ್ರದಲ್ಲಿ ಈ ಒಂದು ದೈವಗಳ ಸಾಂಪ್ರದಾಯಿಕವನ್ನ, ಗಾಂಭೀರ್ಯತೆಯನ್ನ, ಶಕ್ತಿ ಮಹಿಮೆಯನ್ನ ಕುಗ್ಗುವಂತೆ ಮಾಡಿದ್ದು ಎಲ್ಲೂ ಇಲ್ಲ. ಆ ಸಿನಿಮಾವನ್ನ ಒಟ್ಟಾರೆ ನೋಡ್ತಿದ್ರೆ ಎಲ್ಲ ಭಕ್ತರು ಕೂಡ ಬೆಚ್ಚಿ ಬೀಳುವಂತಹ, ತಲೆ ತಗ್ಗಿಸಿ ನಮಸ್ಕರಿಸುವಂತಹ, ಆತ್ಮೀಕವಾಗಿ ಅದನ್ನು ಆಲಂಗಿಸಿಕೊಳ್ಳುವಂತಹ ರೀತಿ ಕಾಂತಾರ ಕಾಣ್ತಾ ಬರ್ತಾ ಇದೆ. ಇವತ್ತು ಕಾಂತಾರದಲ್ಲಿ ಕೆಲವೊಂದು ಉಲ್ಲೇಖಿಸುವ ದೈವಗಳ ಬಗ್ಗೆ ಮಾತನಾಡ್ತಾರೆ. ಈ ದೈವಗಳ ಬಗ್ಗೆ, ಈ ದೈವಗಳ ಸಂಬಂಧಗಳ ಬಗ್ಗೆ, ಈ ದೈವಗಳ ರೂಪ ವಿನ್ಯಾಸಗಳ ಬಗ್ಗೆ ಮಾತಾಡ್ತಾರೆ, ಆಕ್ಷೇಪವನ್ನು ತೆಗಿತಾರೆ. ಆದರೆ ರಿಷಬ್ ಶೆಟ್ಟಿ ಅವರು ಯಾಕೆ ಗ್ರೇಟ್ ಅಂತಂದ್ರೆ, ಇವತ್ತು ಕಾಂತಾರ ಸಿನಿಮಾ ಇಷ್ಟು ಕೋಟಿ ಜನಗಳನ್ನ ನೋಡುವಂತೆ, ಸೆಳೆಯುವಂತೆ ಮಾಡಿದೆ. ಇದಕ್ಕೆ ದೈವದ ಕೃಪೆ ಇಲ್ವಾ? ಇವತ್ತು ಒಂದು ಮಡಿಲ, ಒಂದು ತೀರದ, ಒಂದು ಗುಡ್ಡದ, ಒಂದು ಸೀಮೆಯ ಸಂಸ್ಕಾರ ಸಂಪ್ರದಾಯವನ್ನ ಇಡೀ ವಿಶ್ವಕ್ಕೆ ಪರಿಚಯಿಸಿದ ಕೀರ್ತಿ ರಿಷಬ್ ಶೆಟ್ಟಿ ಅವರದು. ಹಾಗೇನೆ ಈ ಪರಶುರಾಮ ಸ್ವಾಮಿಗಳ ನಿರ್ಮಿತವಾದಂತಹ ಈ ಒಂದು ತೌಳವ ನಾಡು, ತೌಳವ ಸೀಮೆ ಅಂತ ಹೇಳ್ತೀರಿ, ತುಳುವ ನಾಡು, ದೈವ ಭಾಷೆಗಳಲ್ಲಿ ತುಳು ಭಾಷೆ. ಆ ದೈವಗಳು ತುಳು ಭಾಷೆಯಲ್ಲಿ ಸಂಭಾಷಣೆ ನಡೆಸ್ತವೆ, ಭಕ್ತ ಸಮೂಹಕ್ಕೆ ತುಳು ಭಾಷೆಯಲ್ಲೇ ಹೇಳ್ತವೆ ಅಂತ ಯಾರೂ ಅದನ್ನು ಅಲಗಳೆದಿಲ್ಲ. ಸಿನಿಮಾದಲ್ಲಿ ಅದನ್ನ ವ್ಯಗ್ರವಾಗಿ, ಉಗ್ರವಾಗಿ ತೋರಿಸಿ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆಯೇ ದೈವದ ಗುರಿ ಅನ್ನೋದನ್ನ ತೋರಿಸಿದ್ದಾರೆ. ಯಾಕೆಂದ್ರೆ ಕೆಟ್ಟದ್ದಿದ್ರೆ ಆ ಕೆಟ್ಟದ್ದನ್ನ ಮುಗಿಸುವಂತ ಒಳ್ಳೇದು ಕೂಡ ಬರಬೇಕು. ಭಕ್ತರ ಕಷ್ಟಗಳನ್ನ, ಭಕ್ತರ ಸಮಸ್ಯೆಗಳನ್ನ ಬಿಡಿಸೋದ್ರಲ್ಲಿ ಭಗವಂತನ ಎಷ್ಟು ಸಾಕಾರನೋ ಅಷ್ಟೇ ರೀತಿ ಕೆಟ್ಟದ್ದನ್ನು ಅಳಿಸಿ ಹಾಕುವಂಥದ್ದು ಕೂಡ ಒಂದು ದೊಡ್ಡ ಭಕ್ತಿಯ ಮುಂದುವರೆದ ಅಧ್ಯಾಯ. ಇವತ್ತು ಕಾಂತಾರ ಸಿನಿಮಾಗಳ ಬಗ್ಗೆ ಮಾತಾಡ್ತಾ, ಇವತ್ತು ಕಾಂತಾರ 1 ಚಾಪ್ಟರ್ ಮತ್ತು ಕಾಂತಾರ ಈ ಹಿಂದೆ ಕೂಡ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಕಾಲೆಳೆದಿದ್ರು. ಅನೇಕ ಜನ ಈ ದೈವದ ನರ್ತನದ ಬಗ್ಗೆ ಆಗಲಿ, ಈ ದೈವದ ವಿಚಾರವಾಗಿ ವೇಷವನ್ನ ಹಾಕುವಂಥದ್ದು, ಸುಮ್ಮನೆ ಕೂಗನ್ನ ಹಾಕುವಂಥದ್ದು, ಗುಟುರನ್ನ ಹಾಕುವಂಥದ್ದು, ದೈವದ ವೇಷವನ್ನು ಧರಿಸಿ ಇಚ್ಛೆಗೆ ಬಂದ ರೀತಿ ಅಂತೆಲ್ಲ ಹುಚ್ಚುಚ್ಚದಾಗಿ ವರ್ತಿಸೋದನ್ನು ಕೂಡ ನಾವು ಖಂಡಿಸ್ತೇವೆ, ಮತ್ತೆ ಅದನ್ನ ನಾವು ನೋಡಿದ್ದೇವೆ ಕೂಡ. ಸಿನಿಮಾ ಮಂದಿರದಲ್ಲಿ ಅನೇಕರು ಈ ಒಂದು ಸಿನಿಮಾವನ್ನ ನೋಡ್ತಾ ಮೈ ಮೇಲೆ ದೈವ ಸಂಭವಿಸಿದ ಹಾಗೆ ಆಡಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ
ಇವತ್ತು ಒಂದು ಶೀರ್ಷಿಕೆಯನ್ನು ಹಾಕಿ ದೈವದ ಬಗ್ಗೆ ಅಪಹಾಸ್ಯವನ್ನು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಬಂದಾಗ ಇದು ದೈವ ಹೇಳಿದ್ದ, ದೈವ ನರ್ತಕ ಹೇಳಿದ್ದ ಅನ್ನೋ ಒಂದು ಕಾಂತಾರದ ಡೈಲಾಗ್ ಅನ್ನ ಇವತ್ತು ಹೇಳ್ತಾ ಇದ್ದಾರೆ. ಈ ದೈವದ ನರ್ತನ ಅಥವಾ ಈ ದೈವದ ಕಾರುಣ್ಯ ಅಥವಾ ಈ ದೈವದ ಭಕ್ತಿ ಪರಾಶ್ರತೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ರಿಷಬ್ ಶೆಟ್ಟಿ ಅವರ ಕಾಂತಾರ, ಅದರಲ್ಲಿ ಬರುವಂತ ದೈವಗಳು, ಅಲ್ಲಿ ಅವತಾರಗಳು, ಇವೆಲ್ಲವನ್ನು ಎರಡನ್ನು ನಾವು ನೋಡಿದಾಗ ವ್ಯತ್ಯಾಸಗಳಾಗಿದೆ, ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದೆ. ಆದರೆ ಆ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನೇ ಇಟ್ಕೊಂಡು ಇವತ್ತು ಕರಾವಳಿಯವರೇ ಕಾಲೆಳೆಯೋದು ಇದೆಯಲ್ಲ, ಇದು ಎಷ್ಟು ಸರಿ? ಕನ್ನಡದ ಥಿಯೇಟರ್ಗಳಿಗೆ ಕನ್ನಡಿಗರನ್ನು ಮಾತ್ರವಲ್ಲ ಎಲ್ಲ ಭಾಷಿಕರನ್ನು ಕೂಡ ಸೆಳೆದು ಎಳೆದು ಕೂರಿಸಿ ಕನ್ನಡದ ವಿಶಾಲ ಸಿನಿಮಾವನ್ನ ತೋರಿಸಿ ಮೆರೆದದ್ದು ಕಾಂತಾರ ಸಿನಿಮಾ. ಸೊ ಹಾಗಾಗಿ ಕಾಂತಾರ ಸಿನಿಮಾದ ಮೂಲಕ ಎಲ್ಲೋ ದೈವಕ್ಕೆ ದ್ರೋಹವಾಗಿದೆ. ಪಿಲ್ಚಂಡಿ ದೈವ ಅನ್ನುವಂಥ ದೈವದ ಶಾಸ್ತ್ರವನ್ನು ಕೇಳಿದಾಗ ಹುಚ್ಚುತನ ಮೆರೆಯುವವರಿಗೆ ಹುಚ್ಚು ಹಿಡಿಸುತ್ತೇನೆ ನಾನು ಎಂದು ಹೇಳಿದ್ದು ಕೂಡ ಇವತ್ತು ಇಲ್ಲಿ ಉಲ್ಲೇಖಾರ್ಹ. ಅಂದರೆ ಯಾರು ಆ ಒಂದು ಕೆಟ್ಟದ್ದಾಗಿ ಒಂದು ಹರಟೆ ಮಾಡುವಂಥದ್ದು, ಕುಚೋದ್ಯ ಮಾಡುವಂಥದ್ದು, ಹಾಸ್ಯ ಮಾಡುವಂಥದ್ದು, ಅಪಹಾಸ್ಯ ಮಾಡುವಂಥದ್ದು ಮಾಡ್ತಾರೆ, ಅವರಿಗೆ ನಾನು ತಕ್ಕ ಶಾಸ್ತಿ ಮಾಡ್ತೇನೆ ಅಂತ ದೈವವೇ ಹೇಳಿದೆ ಅನ್ನೋದಾದರೆ ಇವತ್ತು ಎಲ್ಲವನ್ನೂ ಪ್ರಶ್ನೆ ಮಾಡ್ಬೋದು. ಇವತ್ತು ಭಾರತದ ಸಾಂವಿಧಾನಿಕವಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಂದಿದೆ ಎಲ್ಲರಿಗೂ, ಎಲ್ಲವನ್ನು ಎಲ್ಲ ಪ್ರಶ್ನೆ ಮಾಡ್ತಾರೆ. ಇವತ್ತು ಸಿನಿಮಾದಲ್ಲಿ ತೋರಿಸಿದ ಮಾತ್ರಕ್ಕೆ ಅದು ಅದರ ಗಾಂಭೀರ್ಯತೆ ಕೆಟ್ಟೋಗುತ್ತೆ ಅನ್ನೋದಾದರೆ ನಾಟಕದಲ್ಲಿ ಅದನ್ನೇ ತೋರಿಸ್ತಾರೆ, ಯಕ್ಷಗಾನದಲ್ಲಿ ಅದನ್ನು ತೋರಿಸ್ತಾರೆ, ರಂಗಭೂಮಿಗಳಲ್ಲಿ ಅದನ್ನು ತೋರಿಸ್ತಾರೆ. ಇವೆಲ್ಲವೂ ತೋರಿಸುವಾಗ ವ್ಯತ್ಯಾಸಗಳಾಗಿಲ್ವಾ? ಇದೇ ಕಾಂತಾರದ ದೈವಗಳ ಬಗ್ಗೆ ಅನೇಕ ಭೂತದ ದೇವರುಗಳು, ನಾಗಾರಾಧನೆಗಳು, ಇವೆಲ್ಲವುಗಳಿಗೆ ಎಲ್ಲೂ ಕೆಟ್ಟದ್ದು ಅಪಹಾಸ್ಯ ಆಗಿಲ್ವಾ? ಈ ಪ್ರಶ್ನೆಗಳು ಕೂಡ ಇನ್ನೊಂದು ವಲಯದಿಂದ ಬರ್ತಾ ಇದ್ದಾವೆ. ಒಟ್ಟಾರೆ ಕಾಂತಾರ ಸಿನಿಮಾವನ್ನಾಗಿ ನೋಡಿ. ಇದು ಸಿನಿಮಾ ಸಂಸ್ಕೃತಿಗೆ ಸೇರಿದ್ದು. ದೈವ ಸಂಸ್ಕೃತಿಯನ್ನ ಎಲ್ಲೂ ಕೆಡಿಸದೆ ಸಿನಿಮಾ ಚೌಕಟ್ಟಿನಲ್ಲಿ ಸಿನಿಮಾ ಸಂಸ್ಕೃತಿಯಾಗಿ ಮಾರ್ಪಡಿಸಿರುವಂಥದ್ದು ರಿಷಬ್ ಶೆಟ್ಟಿ ಮತ್ತು ಈ ಒಂದು ನಿರ್ಮಾಣದ ಸಂಸ್ಥೆ. ಅಷ್ಟು ಸುಲಭವಲ್ಲ. ಇಷ್ಟು ಜನರಿಗೆ ಒಪ್ಪುವಂಥ ಸಿನಿಮಾವನ್ನ ನಿರ್ಮಿಸೋದು ಅಷ್ಟು ಸುಲಭದ ವಿಷಯವಲ್ಲ. ಇದೊಂದು ದೊಡ್ಡ ಸವಾಲು. ನಾವು ನೋಡದೇ ಇರುವಂತಹ ಅನೇಕ ವಿಸ್ಮಯಗಳನ್ನು, ನಿಗೂಢಗಳನ್ನು, ಕುತೂಹಲ ಭರಿತ ವಿಚಾರಗಳನ್ನು ನಮ್ಮ ಕಟ್ಟುವ ಹಾಗೆ, ನಮಗೆ ಮನ ಮುಟ್ಟುವ ಹಾಗೆ ಅದನ್ನು ತೋರಿಸುವಂಥದ್ದು, ವ್ಯಕ್ತಪಡಿಸುವಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಶ್ರೇಷ್ಠತೆ. ಎಲ್ಲೋ ನಾವು ಕಾಂತಾರದಲ್ಲಿ ಮುಳುಗುವೇನೋ, ಕಾಂತಾರ ದ್ವೀಪದಲ್ಲಿ ನಾವಿದ್ದೀವೇನೋ, ಆ ಒಂದು ಅಲೆಯಲ್ಲಿ ತೇಲುವುದೇನೋ, ಇವೆಲ್ಲವೂ ನಮಗೆ ಕಟ್ಟುವಂತೆ ಮಾಡಿದ್ದಾರೆ ಕಾಂತಾರ ಸಿನಿಮಾದಲ್ಲಿ. ಒಟ್ಟಾರೆ ಪ್ರೇಕ್ಷಕರೇ ಮತ್ತು ವೀಕ್ಷಕರೇ, ಇದೇನೇ ಇರಲಿ, ಕಾಂತಾರ ಸಿನಿಮಾ ಯಶಸ್ಸನ್ನು ಎಲ್ಲೇ ಮೀರಿ ಇನ್ನಷ್ಟು ಯಶಸ್ಸನ್ನು ಗಳಿಸಲಿ. ಹಾಗೇನೆ ಕಾಂತಾರ ಬಗ್ಗೆ ಯಾರ್ಯಾರು ಆಕ್ಷೇಪಗಳನ್ನು ತೆಗೆದಿದ್ದಾರೆ ಅವ್ರನ್ನ ಯಾರು ಅವಮಾನ ಮಾಡ್ತಿಲ್ಲ. ಅವರ ಆಕ್ಷೇಪಗಳಿಗೆ ಕೂಡ ಗೌರವ ಇದೆ. ಯಾಕೆಂದ್ರೆ ಯಾರ್ಯಾರು ಏನೇನೋ ಹೇಳ್ತಿಲ್ಲ. ಇದು ದೈವ ನುಡಿದಿದ್ದ, ದೈವ ನರ್ತಕ ನುಡಿದಿದ್ದ ಅನ್ನೋದು ಅಲ್ಲೊಂದು ಬಳಸಿರುವಂತಹ ಒಂದು ಸಂಭಾಷಣೆ. ಇದು ರಿಷಬ್ ಶೆಟ್ಟಿ ನುಡಿದಿದ್ದ, ದೈವ ಸಂಸ್ಕೃತಿಯಲ್ಲಿ ಇರುವುದಾ ಅನ್ನೋ ಪ್ರಶ್ನೆ ಕೂಡ ಒಂದು ಪ್ರಸ್ತುತನೇ. ಆದರೆ ಎಲ್ಲೂ ಕೂಡ ವಿಮರ್ಶಾತ್ಮಕವಾಗಿ ಅಷ್ಟು ವಿಡಂಬನೆ ಮಾಡದೆ ರಿಷಬ್ ಶೆಟ್ಟಿಯವರ ಕಾಂತಾರ ಚಾಪ್ಟರ್ 1 ನೋಡಿ ಆ ಸಿನಿಮಾವನ್ನು ಗೆಲ್ಲಿಸಿ ಕನ್ನಡಿಗರ ಇನ್ನೊಂದಷ್ಟು ಶ್ರೀಮಂತಿಕೆ, ವೈಭವ ಸಂಸ್ಕೃತಿಯನ್ನು ಇಡೀ ಜಗಕ್ಕೆ ಪಸರಿಸಿದಂಥ ಅವರಿಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ಬನ್ನಿ, ಇನ್ನೊಂದಷ್ಟು ವಿಷಯಗಳ ಜೊತೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ನೋಡ್ತಾ ಇರಿ ಹೀಗೆ. ನಿಮ್ಮ ಆಶೀರ್ವಾದ ನಮಗೆ ತುಂಬ ಮುಖ್ಯ. ನಮಸ್ಕಾರ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.